Welcome to e-learning. In this video, I am going to tell some formulas which we can use to calculate index numbers, and I am going to tell the tricks which we can use to remember those formulas easily. So, before going to understand the formulas and the tricks, let us understand the notations. Okay? First one, P0. So P0 ಅಂತ ಅಂದ್ರೆ price of the base year. Here 0 used to refer base year and P used to refer price. Price of the base year P0 means. And P1, that is 1 is used to refer current year. So price of current year. ನಾವು ಫಾರ್ಮುಲಾದಲ್ಲಿ P1 ಅಂತ ಉಪಯೋಗಿಸಿದ್ರೆ ಅದರ ಅರ್ಥ ಏನು? ಪ್ರೈಸ್ ಆಫ್ ಕರೆಂಟ್ ಇಯರ್ ಅಂತ. P0 ಅಂತ ಉಪಯೋಗಿಸಿದ್ರೆ ಪ್ರೈಸ್ ಆಫ್ ಬೇಸ್ ಇಯರ್. ನೆಕ್ಸ್ಟ್ Q0 ಅಂತಂದ್ರೆ ಕ್ವಾಂಟಿಟಿ ಆಫ್ ಬೇಸ್ ಇಯರ್. Q1 ಅಂತ ಅಂದ್ರೆ ಕ್ವಾಂಟಿಟಿ ಆಫ್ ಕರೆಂಟ್ ಇಯರ್. ಸೊ 1 ಅನ್ನೋದನ್ನ ಕರೆಂಟ್ ಇಯರ್ಗೂ 0 ಅನ್ನೋದನ್ನ ಬೇಸ್ ಇಯರ್ಗೂ ಉಪಯೋಗಿಸ್ತೀವಿ. ನೆಕ್ಸ್ಟ್ ಇಲ್ಲಿ ಕ್ವಾಂಟಿಟಿ ಅಂತಂದ್ರೆ ಕ್ವಾಂಟಿಟಿ ಆಫ್ ಬೇಸ್ ಇಯರ್ ಅಂತಂದ್ರೆ ಕ್ವಾಂಟಿಟಿ ಕನ್ಸ್ಯೂಮ್ಡ್ ಆರ್ quantity purchased during the base year or quantity purchased or consumed in current year ಅನ್ನ ಅರ್ಥ ಬರುತ್ತೆ. ನೆಕ್ಸ್ಟ್ W ಅಂತ ಅಂದ್ರೆ weight of the commodity or item related to other commodities. Weight of one particular commodity or item related to other commodities ಗೆ W ಅನ್ನ ಉಪಯೋಗಿಸ್ತೀವಿ. ನೆಕ್ಸ್ಟ್ P01 ಅಂತಂದ್ರೆ price index number of current year with reference to the base year. So ಇಲ್ಲಿ 01 ಅಂದ್ರೆ ಫಸ್ಟ್ ನಾವು 1 ತಗೋತೀವಿ ನೋಡಿ. price index number of current year with reference to the base year ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ P10 ಅಂತಂದ್ರೆ price index number of base year with reference to the current year. ನೆಕ್ಸ್ಟ್ Q01 ಅಂತಂದ್ರೆ quantity index of current year with reference to the base year. Next Q10 ಅಂತಂದ್ರೆ quantity index number of base year with reference to the current year ಅಂತ ಆಗುತ್ತೆ. ಸೊ ಇವಿಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾವು ಇವಿಷ್ಟನ್ನ ಪದೇ ಪದೇ ಉಪಯೋಗಿಸ್ತೀವಿ, ಆಗ ಮತ್ತೆ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸ ಆಗಲ್ಲ. ಸೊ ಇವಿಷ್ಟನ್ನ ನೊಟೇಷನ್ಸ್ ಅನ್ನ ಆದ್ಮೇಲೆ ನಾವು ಟೈಪ್ಸ್ ಅನ್ನ ನೋಡೋಣ. ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಷನ್ ಮಾಡೋಲ್ಲಿ ನಾವು ಯಾವ್ಯಾವ ಟೈಪ್ಸ್ ಅನ್ನ ಉಪಯೋಗಿಸ್ತೀವಿ ಅಂತ. ಇಂಡೆಕ್ಸ್ ನಂಬರ್ನ ನಾವು ಎರಡು ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದೇರ್ ಆರ್ ಟೂ ಮೇನ್ ಮೆಥಡ್ಸ್ ಅವೈಲಬಲ್ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್ಸ್. ದೋಸ್ ಟೂ ಮೇನ್ ಮೆಥಡ್ಸ್ ಆರ್, ಫಸ್ಟ್ ಒನ್ ಅನ್ವೈಟೆಡ್ or simple method, and second one weighted. Unweighted or simple method, second one is weighted method. Again unweighted method alli athwa unweighted or simple method alli there are two types. First one is simple aggregative method and second one is simple average of price, simple average of price relative method. Price relative method. Next weighted alli kuda ಎರಡು. There are two methods we can use to calculate weighted index numbers. So those two methods are weighted aggregative method. ಇಲ್ಲಿ ಸಿಂಪಲ್ ಅಗ್ರಿಗೇಟಿವ್ ಇದ್ದ ಹಾಗೆ ಇಲ್ಲೂ ಕೂಡ weighted aggregative, and next one is weighted average of price relative. So simple
ಅನ್ವೇಟೆಡ್ ಮೆಥಡ್ ಅಲ್ಲಿ 2, ಅಗ್ರಿಗೇಟಿವ್ ಮೆಥಡ್ ಮತ್ತೆ ಅವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್. ವೇಟೆಡ್ ಅಲ್ಲಿ ಕೂಡ 2 ಮೆಥಡ್, ಅಗ್ರಿಗೇಟಿವ್ ಮತ್ತೆ ಅವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್. ಸೊ ಇವಿಷ್ಟಕ್ಕೂ ಫಾರ್ಮುಲಾಸ್. ಮತ್ತೆ ನಾವು ಸಿಂಪಲ್ ಅವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಅಲ್ಲಿ we can calculate index number by using arithmetic mean and second one geometric mean. ಅರ್ಥಮೆಟಿಕ್ ಮೀನ್ ಅನ್ನು ಉಪಯೋಗಿಸಿ ಕ್ಯಾಲ್ಕುಲೇಷನ್ ಮಾಡಬಹುದು, ಜಿಯೋಮೆಟ್ರಿಕ್ ಮೀನ್ ಅನ್ನು ಉಪಯೋಗಿಸಿ ಕ್ಯಾಲ್ಕುಲೇಷನ್ ಮಾಡಬಹುದು. ನೆಕ್ಸ್ಟ್ ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಅಲ್ಲಿ ನಾವು ಲಾಸ್ಪೇಸ್ ಮೆಥಡ್ ಅನ್ನು ಉಪಯೋಗಿಸಬಹುದು, ಪಾಶ್ಚೇಸ್ ಮೆಥಡ್ ಅನ್ನು ಉಪಯೋಗಿಸಬಹುದು, ಡರ್ಬಿಶ್ ಬೌಲೇಸ್ ಮೆಥಡ್ ಅನ್ನು ಉಪಯೋಗಿಸಬಹುದು, ಫಿಶರ್ಸ್ ಮೆಥಡ್ ಅನ್ನು ಉಪಯೋಗಿಸಬಹುದು, ಮಾರ್ಷಲ್ ಎಡ್ಜ್ವರ್ತ್ ಮೆಥಡ್ ಅನ್ನು ಉಪಯೋಗಿಸಬಹುದು, ಕೆಲ್ಲಿಸ್ ಮೆಥಡ್ ಅನ್ನು ಉಪಯೋಗಿಸಬಹುದು, ಅಂಡ್ ಲಾಸ್ಟ್ ಒನ್ ವಾಲ್ಶ್ ಮೆಥಡ್ ಅನ್ನ ಉಪಯೋಗಿಸಬಹುದು. ವಾಲ್ಶ್ ಮೆಥಡ್. ಸೊ ಲಾಸ್ಪೇಸ್, ಪಾಶ್ಚೇಸ್, ಡರ್ಬಿಶ್ ಬೌಲೇಸ್, ಫಿಶರ್ಸ್, ಮಾರ್ಷಲ್ ಎಡ್ಜ್ವರ್ತ್ಸ್, ಕೆಲ್ಲಿಸ್ ಅಂಡ್ ವಾಲ್ಶ್ ಮೆಥಡ್ ಅನ್ನ ಉಪಯೋಗಿಸಬಹುದು. ಫರ್ದರ್, ಫಿಶರ್ಸ್ ಮೆಥಡ್ ಆಫ್ ಇಂಡೆಕ್ಸ್ ನಂಬರ್ ಇಸ್ ನೋನ್ ಆಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಬಿಕಾಸ್ ಇಟ್ ಸ್ಯಾಟಿಸ್ಫೈಡ್ 2 ಟೆಸ್ಟ್ಸ್. ಆ ಟೆಸ್ಟ್ ಅನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಫಸ್ಟ್ ಒನ್ ಟೈಮ್ ರಿವರ್ಸಲ್ ಟೆಸ್ಟ್ and next one factor reversal test. Time reversal test ಮತ್ತೆ factor reversal test. ಇಷ್ಟನ್ನ ನೀವು ಕಲ್ತ್ಕೊಂಡ್ರೆ, ಇವಿಷ್ಟದ ಫಾರ್ಮುಲಾನ ಕಲ್ತ್ಕೊಂಡ್ರೆ ಇಂಡೆಕ್ಸ್ ನಂಬರ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ಈಸಿಯಾಗಿ ಅಟೆಂಡ್ ಮಾಡಬಹುದು. ಸೊ ಎಷ್ಟು ಫಾರ್ಮುಲಾನ ಕಲಿಬೇಕು? ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ 1, ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್ ಅಂಡ್ ಲಾಸ್ಪೇಸ್, ಪಾಶ್ಚೇಸ್, ಡರ್ಬಿಶ್ ಬೌಲೆ, ಫಿಶರ್ಸ್, ಮಾರ್ಷಲ್ ಎಡ್ಜ್ವರ್ತ್, ಕೆಲ್ಲಿಸ್ ಅಂಡ್ ವಾಶ್. ಅದರಲ್ಲಿ ಟೈಮ್ ರಿವರ್ಸಲ್ ಟೆಸ್ಟ್ ಅಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಇವಿಷ್ಟದ ಫಾರ್ಮುಲಾವನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆ ಆ ಫಾರ್ಮುಲಾಗಳನ್ನ ಹೇಗೆ ನೆನ್ಪಿಟ್ಕೋಬಹುದು ಈಸಿಯಾಗಿ ಅನ್ನೋದನ್ನು ಕೂಡ ಕಲ್ಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಫಾರ್ವರ್ಡ್ ಮಾಡದೆ ನಿಧಾನವಾಗಿ ನೋಡಿ. ಒಂದು ಸಲ ನೀವು ನೋಡಿದ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಇಂಡೆಕ್ಸ್ ನಂಬರ್ ಫಾರ್ಮುಲಾವನ್ನ ಮರೆಯೋಕೆ ಸಾಧ್ಯನೇ ಆಗಲ್ಲ. ಓಕೆ, ಹಾಗಾದ್ರೆ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಅನ್ವೇಟೆಡ್ or simple index number. So under this method again there are 2 methods. Already ನಿಮಗೆ ಹೇಳಿದ್ದೀನಿ ಯಾವ ಮೆಥಡ್ಸ್ ಅದು. ಫಸ್ಟ್ ಒನ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ or simple aggregative index number. So ಫಾರ್ಮುಲಾವನ್ನ ಯಾವ ರೀತಿ ಉಪಯೋಗಿಸಬೇಕು ಅಂತಂದ್ರೆ P01 price index number of current year with reference to the base year is equal to sum of P1 divided by sum of P0 into 100. So sum of P1 ಅಂತ ಅಂದ್ರೆ prices of current year divided by prices of base year. So commodities prices ಇರುತ್ತಲ್ಲ, ಇಲ್ಲಿ total prices of current year divided by total or sum of prices of base year into 100 ಮಾಡಿದ್ರೆ ನಿಮಗೆ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಪ್ರಕಾರ ಇಂಡೆಕ್ಸ್ ನಂಬರ್ ಸಿಗುತ್ತೆ. ಇದನ್ನ ಹೇಗೆ ನೆನ್ಪಿಟ್ಕೋಬಹುದು ಅಂತಂದ್ರೆ ನಂಬರ್ 10 ಅನ್ನ ನೆನ್ಪಿಟ್ಕೊಂಡ್ರೆ 2 ಡಿಜಿಟ್ಸ್ ಆಫ್ 10 ಇದೆಯಲ್ಲ 1 0. ಸೊ ಈ ಒಂದು ಫಾರ್ಮುಲಾದಲ್ಲಿ ಸಮ್ ಆಫ್ ಪಿ ಬೈ ಸಮ್ ಆಫ್ ಪಿ ಬರ್ಕೊಂಡು ನೋಡಿ. ಸಮ್ ಆಫ್ ಪಿ ಬೈ
ಸಮ್ ಆಫ್ ಪಿ ಇಲ್ಲಿ 10 2 ಡಿಜಿಟ್ಸ್ ಇದೆಯಲ್ಲ 1 0 ಇಂಟು 100% ಫಾರ್ಮ್ ಅಲ್ಲಿ ಹೇಳುತ್ತೆ. ಸೊ ಈಸಿಯಾಗಿ ನೀವು 10 ಅನ್ನ ನೆನ್ಪಿಟ್ಕೊಂಡು ಏನ್ ಮಾಡಬಹುದು, ಅಗ್ರಿಗೇಟ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಪ್ರಕಾರ ಇಂಡೆಕ್ಸ್ ನಂಬರ್ ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಥವಾ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೆನ್ಪಿಟ್ಕೋಬಹುದು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಸಿಂಪಲ್ average of price relative method. When we are following simple average of price relative method, then we can use arithmetic mean. To calculate index number, or we can use geometric mean. So if or when we are using arithmetic mean, then the formula will be P01 is equal to sum of P by N. Sum of P by N. In this formula, P is equal to P1 divided by P0 into 100. So for each commodity, what we have to do? Price of the current year divided by price of the base year into 100 we have to do to find out P. Later we have to total it and sum of P we will get from that. After that sum of P by N, number of items or number of commodities given. ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? Price index number of current year with reference to the base year as per the arithmetic mean method. And as per the geometric mean method, P01 price index number of current year with reference to the base year is equal to anti-log of sum of log P by N. So in this formula also, P is equal to P1 by P0 into 100. So first we have to find out the value of P by doing current year price divided by base year price into 100. Later we have to find log values for each P. Then we have to total it to get sum of log P, and we have to divide sum of log P by number of items or number of commodities given in the problem, and for that quotient we have to find out anti-log values to get price index number of current year with reference to the base year by following geometric mean method. So these two methods are come under unweighted or simple index number. So formula na easy agide. P1 by P0 ಅನ್ನೋದನ್ನ ನೆನಪಿಟ್ಕೋಬೇಕು. ಇಲ್ಲಿ ಫಸ್ಟ್ ಏನಾಗುತ್ತೆ, ಸಮ್ ಆಫ್ P1 P0 ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕಮಾಡಿಟಿಗೂ ಅಥವಾ ಐಟಮ್ಗೂ ನೀವು ಏನ್ ಮಾಡಬೇಕು, P1 by P0 into 100 ಮಾಡ್ಕೋಬೇಕು. ಸೊ ಅನ್ವೈಟೆಡ್ ಅಥವಾ ಸಿಂಪಲ್ ಇಂಡೆಕ್ಸ್ ನಂಬರ್ ಫಾರ್ಮುಲಾಸ್ ಇವಿಷ್ಟ ಆಯ್ತು. ಸೆಕೆಂಡ್ ಮೆಥಡ್ ವೇಟೆಡ್ ಇಂಡೆಕ್ಸ್ ನಂಬರ್ಸ್. ವೇಟೆಡ್ ಇಂಡೆಕ್ಸ್ ನಂಬರ್ ನ ಕ್ಯಾಲ್ಕುಲೇಷನ್ ಮಾಡೋಕ್ ಹೊರಟಾಗ ಅಗೇನ್ ದೇರ್ ಆರ್ ಟೂ ಮೇನ್ ಮೆಥಡ್. ಫಸ್ಟ್ ಒನ್ ಈಸ್ ವೇಟೆಡ್ aggregative method. Under weighted aggregative method, there are some methods available. These are, first one, last space method. So when we are following last space method, formula will be P01 is equal to sum of P1 into Q0 divided by sum of P0 into Q0 into 100. So what is the formula? Sum of P1 into Q0 divided by sum of P0 into Q0 into 100.
ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ನೀವು ಯಾವಾಗ ಲ್ಯಾಸ್ಪೇಸ್ ಮೆಥಡ್ ಅಂತ ಬರುತ್ತೋ ಆಗ ನೀವೇನ್ ಮಾಡ್ಬೇಕು ಅಂತಂದ್ರೆ ದ ನಂಬರ್ 1000 ಅನ್ನ ನೆನ್ಪಿಟ್ಕೋಬೇಕು. ಸೊ 1000 ಅಲ್ಲಿ ಡಿಜಿಟ್ಸ್ ಯಾವ್ದಿದೆ? 1000 1000 ಇದೆ ಅಲ್ವಾ? ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಲ್ಯಾಸ್ಪೇಸ್ ಮೆಥಡ್ ಬಂದಾಗ ನೋಡಿ P01 is equal to ಅಂತ ಬಂದಾಗ ಸಮ್ ಆಫ್ PQ by ಸಮ್ ಆಫ್ PQ ಅಂತ ಬರ್ಕೊಂಡ್ಬಿಡಿ ಇಂಟು 100 ಅಂತ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ 1000 ಅಲ್ಲಿ ಡಿಜಿಟ್ಸ್ ಇದೆಯಲ್ಲ 1000 ಇದೆ ಅಲ್ವಾ ನೋಡಿ 1 ಅದನ್ನ ಸಬ್ಸ್ಕ್ರಿಪ್ಟ್ ಆಗಿ ಈ PQ ಗೆ ಕೊಡ್ಬೇಕು 1 0 0 0 ನೋಡಿ 1000 ಅನ್ನ ಬರ್ದೆ. ಸೊ ಇದೇ ಫಾರ್ಮುಲಾ ಅಲ್ವಾ ಇಲ್ಲಿ ಬರ್ದಿದ್ದು ಸಮ್ ಆಫ್ P1 ಇಂಟು Q0 ಸಮ್ ಆಫ್ P0 Q0 ಇಂಟು 100. ಈ ರೀತಿಯಾಗಿ 1000 ಅನ್ನ ನೆನ್ಪಿಟ್ಕೊಂಡು ಏನ್ ಮಾಡಬಹುದು? ಲ್ಯಾಸ್ಪೇಸ್ ಮೆಥಡ್ ಅನ್ನ ನೆನ್ಪಿಟ್ಕೋಬಹುದು. ಈಸಿ ಅನಿಸ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಮೆಥಡ್ ಪಾಶ್ಚೇಸ್ ಮೆಥಡ್. ಪಾಶ್ಚೇಸ್ ಮೆಥಡ್ ಅನ್ನ ಫಾಲೋ ಮಾಡಿದಾಗ ಫಾರ್ಮುಲಾ P01 is equal to sum of P1 Q1 divided by sum of P0 Q1 into 100. So ಪಾಶ್ಚೇಸ್ ಮೆಥಡ್ ಅನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ದ ನಂಬರ್ 1101 ಅನ್ನ ನೆನ್ಪಿಟ್ಕೋಬೇಕು. ನೋಡಿ ಲ್ಯಾಸ್ಪೇಸ್ ಮೆಥಡ್ ಗೆ 1000 ಅನ್ನ ನೆನ್ಪಿಟ್ಕೋಬೇಕು. ಪಾಶ್ಚೇಸ್ ಮೆಥಡ್ ಗೆ 1101 ಅಥವಾ 1101 ಅನ್ನ ನೆನ್ಪಿಟ್ಕೋಬೇಕು. ಬರೆಯೋದು ಹೇಗೆ? ಫಸ್ಟ್ ಏನ್ ಮಾಡ್ಬೇಕು? ಪಾಶ್ಚೇಸ್ ಮೆಥಡ್ ಬಂದಾಗ ಸಮ್ ಆಫ್ PQ ಇಂಟು 100 ಅಂತ ಬರ್ಕೊಳ್ಳಿ. ಆಫ್ಟರ್ ದಿಸ್ 1101 ನೆನ್ಪಿಟ್ಕೊಂಡಿದ್ದೀರಾ ಅಲ್ವಾ? ಅದರ ಡಿಜಿಟ್ಸ್ ಅನ್ನ ಸಬ್ಸ್ಕ್ರಿಪ್ಟ್ ಆಗಿ ಕೊಡಿ 1101 ನೋಡಿ 1101 ಸಮ್ ಆಫ್ P1 Q1 sum of P0 Q1 sum of P1 Q1 sum of P0 Q1. So by remembering the number 1101 easily you can remember the formula of Pasch's method. Is this clear? Next one. Next method is Darvish-Bowles method. Darvish-Bowles method ಅನ್ನು ಫಾಲೋ ಮಾಡಿದಾಗ price index number of current year with reference to the base year is equal to sum of P1 Q0 divided by sum of P0 Q0 plus sum of P1 Q1 divided by sum of P0 Q1 divided by 2 into 100 into 100. ಸೊ ಯಾವ ರೀತಿಯಾಗಿ ನೆನ್ಪಿಟ್ಕೋಬಹುದು ನೀವು? ಡರ್ಬಿಶ್-ಬೌಲೆಸ್ ಮೆಥಡ್ ಅಲ್ಲಿ ಈ ಪಾರ್ಟ್ ಅನ್ನ ನೋಡಿ, ಇದು ಲ್ಯಾಸ್ಪೇಸ್ ಇಂಡೆಕ್ಸ್ ನಂಬರ್ ಆಗಿದೆ 1000 ಅಲ್ವಾ? ಬೌಲೆಸ್ ಮೆಥಡ್ ಅಲ್ಲಿ 1101 ಡಿವೈಡೆಡ್ ಬೈ 2 ಇಂಟು 100. ಸೊ ಡರ್ಬಿಶ್-ಬೌಲೆ ಮೆಥಡ್ ಅನ್ನ ನೀವು ಹೇಗೆ ನೆನ್ಪಿಟ್ಕೋಬಹುದು ಅಂತ ಅಂದ್ರೆ ಎಲ್ ಅಂತಂದ್ರೆ ಲ್ಯಾಸ್ಪೇಸ್ ಇಂಡೆಕ್ಸ್ ನಂಬರ್ ಪ್ಲಸ್ ಪಾಶ್ಚೇಸ್ ಇಂಡೆಕ್ಸ್ ನಂಬರ್ ಡಿವೈಡೆಡ್ ಬೈ 2 ಅಂತ ನೆನ್ಪಿಟ್ಕೋಬಹುದು. ಸೊ ಲ್ಯಾಸ್ಪೇಸ್ ಪ್ಲಸ್ ಪಾಶ್ಚೇಸ್ ಇಂಡೆಕ್ಸ್ ನಂಬರ್ ಡಿವೈಡೆಡ್ ಬೈ 2. ಇಲ್ಲಿ ಇಂಟು 100 ಬೇಡ. ಯಾಕೆ ಅಂತಂದ್ರೆ while calculating Laspey's index number and Pasch's index number we already multiplied 100 in both the cases. So here you need not multiply 100. ಇಲ್ಲಿ ಯಾಕೆ ನಾನು ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಈ ಎರಡಕ್ಕೂ ನಾನು ಮಲ್ಟಿಪ್ಲೈ ಮಾಡಿರ್ಲಿಲ್ಲ, ಅದಕ್ಕಾಗಿ ಏನ್ ಮಾಡಿದೆ ಇಂಟು 100 ಅನ್ನ ಮಾಡಿದ್ದೀನಿ. ಸೊ ನೀವು ಯಾವ ರೀತಿ ನೆನ್ಪಿಟ್ಕೋಬಹುದು ಹಾಗಾದ್ರೆ? ಲ್ಯಾಸ್ಪೇಸ್ ಮತ್ತೆ ಪಾಶ್ಚೇಸ್ ಅಂತ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಡರ್ಬಿಶ್-ಬೌಲೆ ಮೆಥಡ್ ಅನ್ನ ನೆನ್ಪಿಟ್ಕೋಬಹುದು. ಇಟ್ ಇಸ್ ನಥಿಂಗ್ ಬಟ್ Darvish-Bowles method of index number is nothing but average of Laspey's and Pasch's method. Average ಅನ್ನ ಹೇಗೆ ಕಂಡುಹಿಡಿತೀವಿ? ಎರಡನ್ನು ಪ್ಲಸ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಆವರೇಜ್ ಸಿಗುತ್ತೆ. ಸೊ ಆವರೇಜ್ ಆಫ್ Laspey's and Pasch's method. ನೆಕ್ಸ್ಟ್ ಇಂಡೆಕ್ಸ್ ನಂಬರ್ ಆಫ್ಟರ್ Darvish-Bowle, Fisher's index number.
Fisher's method or Fisher's index number. So under Fisher's method, price index number of current year is equal to root of sum of P1 Q0 divided by sum of P0 Q0 into sum of P1 Q1 divided by sum of P0 Q1 into 100. So this part is similar to last page index number, sum of PQ 1000, 1000. Okay, next this part is similar to past tense method, sum of PQ by sum of PQ 1101 into 100. So ಯಾವ ರೀತಿ ನೆನಪಿಟ್ಕೋಬಹುದು? Fisher's index number is nothing but root of product of last page and past tense index number. Root of product of last page and past tense index number. So ಕೆಲವಷ್ಟು ಟೈಮ್ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಲಾಸ್ಟ್ ಪೇಸ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಲಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್, ಪಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್ ಅಂಡ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಂತ ಕೇಳಿದಾಗ ಆಲ್ರೆಡಿ ನೀವು ಲಾಸ್ಟ್ ಪೇಸ್ ಮತ್ತೆ ಪಾಸ್ಟ್ ಪೇಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿರ್ತೀರಾ. ಆಗ ನೀವು ಮತ್ತೆ ಈ ಫಾರ್ಮುಲಾ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇಲ್ಲ. ಸೊ ಸಿಂಪ್ಲಿ ವಾಟ್ ಯು ಕ್ಯಾನ್ ಡೂ, ಆಲ್ರೆಡಿ ಯು ಗಾಟ್ ಲಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್ ಅಂಡ್ ಪಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್, ರೈಟ್? ಸೊ ರೂಟ್ ಆಫ್ ಲಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್ ಅಂಡ್ ಪಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್ ಮಾಡಿದ್ರೆ ಸಾಕು. ಅದೇ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಫಿಶರ್ಸ್ ಇಂಡೆಕ್ಸ್ ನಂಬರ್ ಮಾತ್ರ ಕೇಳಿದ್ರೆ ಏನ್ ಮಾಡ್ಬೇಕು, ನೀವು ಈ ಫಾರ್ಮುಲಾವನ್ನ ಬರ್ಕೊಂಡು ಈ ಪ್ರೊಸೀಜರ್ ಏನಿದೆಯೋ ಇದ್ರ ಪ್ರಕಾರನೇ ಇಂಟು 100 ಮಾಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅಂಡ್ ಆಫ್ಟರ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಆರ್ ಫಿಶರ್ಸ್ ಮೆಥಡ್, ಫಿಶರ್ಸ್ ಇಂಡೆಕ್ಸ್ ನಂಬರ್ ಇಸ್ ನೋನ್ ಆಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಬಿಕಾಸ್ ಇಟ್ ಸ್ಯಾಟಿಸ್ಫೈಸ್ ಟೂ ಟೆಸ್ಟ್ಸ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಯಾವುದು? ಫಿಶರ್ಸ್ ಇಂಡೆಕ್ಸ್ ನಂಬರ್. ಯಾವ್ಯಾವ ಟೆಸ್ಟ್ ಅಂತ ಅಂದ್ರೆ, ಒಂದು ಟೈಮ್ ರಿವರ್ಸಲ್ ಟೆಸ್ಟ್, ಇನ್ನೊಂದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಫಿಶರ್ಸ್ ಮೆಥಡ್ ಇದೆಯಲ್ಲ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಟ್ ಸ್ಯಾಟಿಸ್ಫೈಸ್ ಟೂ ಟೆಸ್ಟ್. ಸೊ ಫಸ್ಟ್ ಟೆಸ್ಟ್ ಈಸ್ ಟೈಮ್ ರಿವರ್ಸಲ್ ಟೆಸ್ಟ್ and second one is factor reversal test. First time reversal test ಗೆ ಫಾರ್ಮುಲಾವನ್ನ ಯಾವುದು ಉಪಯೋಗಿಸ್ತೀವಿ ಅನ್ನೋದನ್ನ ನೋಡೋಣ. P01 is equal to time reversal. ನೀವು ಈ ಫಿಶರ್ಸ್ ಫಾರ್ಮುಲಾವನ್ನ ನೋಡಿ. ಫಿಶರ್ಸ್ ಫಾರ್ಮುಲಾದಲ್ಲಿ ಟೈಮ್ ಅಥವಾ ಯಾವುದೇ ಒಂದು ಫಾರ್ಮುಲಾದಲ್ಲಿ ಟೈಮ್ ಅನ್ನ ರೆಫರೆನ್ಸ್ ಮಾಡಕ್ಕೆ ನಾವು ಯಾವ್ದನ್ನ ಉಪಯೋಗಿಸಿದೀವಿ? 1 and 0 ಅಲ್ವಾ? 1 represents current year and 0 represents base year. ಸೊ ಇಲ್ಲಿ ಟೈಮ್ ರಿವರ್ಸಲ್ ಅಂದ್ರೆ ಟೈಮ್ ಅನ್ನ ರಿವರ್ಸ್ ಮಾಡೋದು ಅಥವಾ ಚೇಂಜ್ ಮಾಡೋದು ಅನ್ನೋ ರೀತಿಯಲ್ಲಿ ನೀವು ಈ ಇಂಡೆಕ್ಸ್ ಅಥವಾ ಈ ಟೆಸ್ಟ್ ಅನ್ನ ನೆನ್ಪಿಟ್ಕೋಬಹುದು. ಹೇಗೆ? P01 ಇಂಟು P10 ನೋಡಿ, 01 ಬೇಸ್ ಇಯರ್ ಕರೆಂಟ್ ಇಯರ್ ಇದ್ದಿದ್ದನ್ನ ಏನ್ ಮಾಡಿದ್ರೆ ಕರೆಂಟ್ ಇಯರ್ ಬೇಸ್ ಇಯರ್ ಆಗಿ ನಾನು ಚೇಂಜ್ ಮಾಡಿದ್ದೀನಿ ರಿವರ್ಸ್ ಆರ್ಡರ್ ಅಲ್ಲಿ, ಅಂದ್ರೆ ಇವೆರಡನ್ನ ಇಂಟರ್ಚೇಂಜ್ ಮಾಡಿ ಬರ್ದಿದ್ದೀನಿ. ಓಕೆ, ಇಸ್ ಈಕ್ವಲ್ ಟು ಟೈಮ್ ರಿವರ್ಸಲ್ ಟೆಸ್ಟ್ ಫಾರ್ಮುಲಾ ಬರೀತಾ ಇದ್ದೀನಿ ನೋಡ್ಕೊಳ್ಳಿ. ರೂಟ್ ಆಫ್ ಸಮ್ ಆಫ್ P1 Q0 divided by sum of P0 Q0 into sum of P1 Q1 divided by sum of P0 Q1 into again root of, ನೋಡಿ ಇಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ರೂಟ್ ಅಲ್ಲಿ ಬರ್ದಿದ್ದೀನಲ್ಲ, ಫಿಶರ್ಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾವನ್ನ ನೋಡ್ಕೊಳ್ಳಿ. ಸೇಮ್ ಇದೆ ಅಲ್ವಾ? ಫಸ್ಟ್ ಇದೆಯಲ್ಲ ಇದು, ದಿಸ್ ಗ್ರೂಪ್ ರೆಪ್ರೆಸೆಂಟ್ಸ್ ಆರ್ ಸಿಮಿಲರ್ ಟು ಲಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್, ದಿಸ್ ಗ್ರೂಪ್ ಸಿಮಿಲರ್ ಟು ಪಾಸ್ಟ್ ಪೇಸ್ 1000, 101, 1000 ಈ ರೀತಿಯಾಗಿ ಬರ್ಕೊಂಡೆ. ಆಮೇಲೆ ಇಂಟು ಬರ್ದು ನೀವ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಎಷ್ಟು ಸಿಂಪಲ್ ಆಗಿ ಒಂದು ದೊಡ್ಡ ಫಾರ್ಮುಲಾವನ್ನ ನೆನ್ಪಿಟ್ಕೋಬಹುದು. ಸಮ್ ಆಫ್ PQ by sum of PQ into sum of PQ by sum of PQ ಅಂತ ಬರ್ಕೊಂಡ್ಬಿಡಿ. ಓಕೆನಾ? ಇದು ಫ್ಯಾಕ್ಟರ್ಸ್. ಈ ಟೆಸ್ಟ್ ಏನ್ ಹೇಳ್ತಾ ಇದೆ? ಟೈಮ್ ರಿವರ್ಸಲ್ ಅಂತ ಹೇಳ್ತಾ ಇದೆ. ಈ ಪಾರ್ಟ್ ಅಲ್ಲಿ ನೀವು ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡಕ್ಕೆ ಯಾವ್ದನ್ನ ಉಪಯೋಗಿಸಿದೀರಾ? 1 and 0, ರೈಟ್?
ಸೊ ಅದನ್ನ ನೀವು ಇಂಟರ್ಚೇಂಜ್ ಮಾಡಬೇಕು. ನೋಡಿ ಇಲ್ಲಿ ಫಸ್ಟ್ ಯಾವ್ದಿದೆ, 1 ಇದೆ. ಇನ್ಸ್ಟೆಡ್ ಆಫ್ 1 ನಾನು ಏನ್ ಮಾಡ್ತೀನಿ, 0 ಬರಿತೀನಿ. ನೆಕ್ಸ್ಟ್ 0 ಇದೆ, 1 ಬರಿತೀನಿ. ಇಲ್ಲಿ 0 ಇದೆ, 1. ಇಲ್ಲಿ 0 ಇದೆ, 1. ಇಲ್ಲಿ 1 ಇದೆ, 0 ಬರಿತೀನಿ. 1 ಇದೆ, 0 ಬರಿತೀನಿ. ನೆಕ್ಸ್ಟ್ 0 ಇದೆ, 1 ಬರಿತೀನಿ. 1 ಇದೆ, 0 ಬರಿತೀನಿ. ಓಕೆ, ಇಸ್ ಈಕ್ವಲ್ ಟು 1 ಅನ್ನೋದು ಟೈಮ್ ರಿವರ್ಸಲ್ ಟೆಸ್ಟ್ ಫಾರ್ಮುಲಾ. ಸೊ ಫಾರ್ಮುಲಾ ಲೆಂದಿ ಅಂತ ಅನ್ಕೋಬಿಡಿ. ಏನು ಫಿಶರ್ಸ್ ಮೆಥಡ್ ಅಲ್ಲಿ ಹೇಳಿದ್ನೋ, ಫಸ್ಟ್ ಲಾಸ್ಟ್ ಪೇಸ್ ಮತ್ತು ಪಾಸ್ಟ್ ಚೇಸ್. ಓಕೆ, ಎಲ್ ಇಂಟು ಪಿ ಅಲ್ವಾ, ಅದೇ ಸೇಮ್ ಪಿ ಕ್ಯೂ ಬರ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಈ ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡಿದ ಸಬ್ಸ್ಕ್ರಿಪ್ಟ್ಸ್ ಅನ್ನ ಇದೆಯಲ್ಲ, ಇಂಟರ್ಚೇಂಜ್ ಮಾಡಿದ್ರೆ ನಿಮಗೆ ಫಾರ್ಮುಲಾ ಸಿಗುತ್ತೆ. ಈ 1 ಹೇಗಾಗುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಸಮ್ ಆಫ್ P0 Q0 ಇದೆ ಅಲ್ವಾ, ಇಲ್ಲಿ ನೋಡಿ ಸಮ್ ಆಫ್ P0 Q0 ಇದೆ. ಅದಕ್ಕೆ ಏನಾಗುತ್ತೆ, ಅವೆರಡು ಕ್ಯಾನ್ಸಲ್ ಆಗತ್ತಲ್ವಾ, P0 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇಲ್ಲಿ P1 Q0 ಇದೆ, ಇಲ್ಲೂ ಕೂಡ P1 Q0 ಇದೆ, ಕ್ಯಾನ್ಸಲ್ ಆಯ್ತು. ಇಲ್ಲಿ P1 Q1 ಇದೆ, ನೆಕ್ಸ್ಟ್ ಇಲ್ಲೂ ಕೂಡ P1 Q1 ಇದೆ. P0 Q1 ಇದೆ, P0 Q1 ಇದೆ. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ ಈಗ, ರೂಟ್ ಆಫ್ 1/1 ಆಯ್ತು. ರೂಟ್ ಆಫ್ 1/1 ಇಸ್ ಈಕ್ವಲ್ ಟು 1 ಅಲ್ವಾ. ಸೊ ಈ ರೀತಿಯಾಗಿ ಟೈಮ್ ರಿವರ್ಸಲ್ ಟೆಸ್ಟ್ ಫಾರ್ಮುಲಾವನ್ನ ನೀವು, ಸೊ ಒಂದು ವೇಳೆ ಇಸ್ ಈಕ್ವಲ್ ಟು 1 ನೆನಪಿಲ್ಲದೆ ಇದ್ರೂ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಂಡು ಇಸ್ ಈಕ್ವಲ್ ಟು 1 ಅನ್ನೋದು ನಿಮಗೆ ಫಾರ್ಮುಲಾದಲ್ಲೇ ಬರುತ್ತೆ, ಅದಕ್ಕಾಗಿ ನೆನಪಿರುತ್ತೆ. ಫಾರ್ಮುಲಾವನ್ನ ಹೇಗೆ ನೆನ್ಪಿಟ್ಕೋಬೇಕು, ಫಿಶರ್ಸ್ ಮೆಥಡ್ ಅನ್ನ ನೆನ್ಪಿಟ್ಕೊಳ್ಳೋಕೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಎಲ್ ಇಂಟು ಪಿ. ಸೊ ಇದರ ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಎಲ್ಗೆ 1000 ನೆನ್ಪಿಟ್ಕೊಂಡಿದ್ದೀರಾ, ಪಿ ಗೆ 1101 ಅನ್ನು ಉಪಯೋಗಿಸ್ಕೊಂಡಿದ್ದೀರಾ. ಆ ರೀತಿಯಲ್ಲಿ ಬರ್ಕೊಳ್ಳಿ, ಇಂಟು 100 ಮಾಡಕ್ ಹೋಗ್ಬೇಡಿ. ಇಲ್ಲಿ ಏನ್ ಮಾಡಿ, ಮತ್ತೆ ಇಂಟು ಹಾಕಿ ರೂಟ್ ಬರ್ಕೊಂಡು ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ ಇಂಟು ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ ಬರ್ಕೊಳ್ಳಿ. ಟೈಮ್ ಇಲ್ಲಿ 1000 ಅಂತ ಬರೆದಿದ್ದನ್ನ ನೀವು 1 ಇದ್ದಲ್ಲಿ 0 ಬರೀರಿ, 0 ಇದ್ದಲ್ಲೆಲ್ಲ ಏನ್ ಮಾಡಿ 1 ಬರೆದ್ರೆ ಇದು ಟೈಮ್ ರಿವರ್ಸಲ್ ಟೆಸ್ಟ್ ಮುಗೀತು. ನೆಕ್ಸ್ಟ್ ಇರೋದು ಇನ್ನೊಂದು ಟೆಸ್ಟ್ ಇದೆ, ಸೆಕೆಂಡ್. ಯಾವ್ದು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲಿ, ಸೊ ಟೈಮ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಏನ್ ಮಾಡಿದ್ವಿ, ಯಾವ್ದನ್ನ ಟೈಮ್ ರೆಪ್ರೆಸೆಂಟ್ ಮಾಡಕ್ ಉಪಯೋಗಿಸಿದ್ವಿ ಅಂದ್ರೆ 0, 1 ಕರೆಂಟ್ ಇಯರ್ ಬೇಸ್ ಇಯರ್ಗೆ ಉಪಯೋಗಿಸಿದ್ವಲ್ಲ, ಅದನ್ನ ಇಂಟರ್ಚೇಂಜ್ ಮಾಡಿದ್ವಿ. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಫ್ಯಾಕ್ಟರ್ಸ್ ಅನ್ನ ಇಂಟರ್ಚೇಂಜ್ ಮಾಡ್ತೀವಿ. ಫ್ಯಾಕ್ಟರ್ಸ್ ಅಂದ್ರೆ ಯಾವುದು, ಇಲ್ಲಿ ಪ್ರೈಸ್ ಅಂಡ್ ಕ್ವಾಂಟಿಟಿ, ಪಿ ಅಂಡ್ ಕ್ಯೂ, ಅದನ್ನ ಚೇಂಜ್ ಮಾಡ್ತೀವಿ. ಯಾವ ರೀತಿಯಾಗಿ ನೆನ್ಪಿಟ್ಕೋಬಹುದು, ಯಾವ ರೀತಿಯಾಗಿ ಬರೀಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. P01 ಇಂಟು, ಇಲ್ಲಿ ನಾವು ಇದನ್ನ ಟೈಮ್ಗೆ ಉಪಯೋಗಿಸ್ತೀವಿ, ಇದು ಫ್ಯಾಕ್ಟರ್ ಅಲ್ವಾ. ಇನ್ಸ್ಟೆಡ್ ಆಫ್ ಪಿ Q01 ನೋಡಿ, 01 ಇದ್ದು 01 ಇದೆ, ಅದನ್ನ ನಾನೇನು ಚೇಂಜ್ ಮಾಡಿಲ್ಲ, ಅಂದ್ರೆ ಟೈಮ್ ಚೇಂಜ್ ಮಾಡಿಲ್ಲ, ಫ್ಯಾಕ್ಟರ್ಸ್ ಅನ್ನ ಚೇಂಜ್ ಮಾಡಿದೆ. P01 ಇಂಟು Q01 ಫ್ಯಾಕ್ಟರ್ ರಿವರ್ಸಲ್ ಅಲ್ವಾ, ಅದಕ್ಕಾಗಿ ಇಸ್ ಈಕ್ವಲ್ ಟು ಅಗೇನ್ ರೂಟ್ ಆಫ್, ಸೊ ಸಿಂಪಲ್ ಆಗಿ ಇದನ್ನ ಬರೆಯೋದನ್ನ ಹೇಳ್ಕೊಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 4 ಟೈಮ್ಸ್ ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ ಇಂಟು ಹಾಕ್ತಾ ಬರ್ಕೊಳ್ಳಿ. ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ ಇಂಟು ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ ಇಂಟು ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ. 4 ಟೈಮ್ಸ್ ಹೇಳಿದ್ದೀನಲ್ವಾ, ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ ಬರ್ಕೊಳ್ಳಿ. ಓಕೆನಾ, ಫಸ್ಟ್ ಬರ್ದ ಆದ್ಮೇಲೆ ಇದನ್ನ ಸಾರಿ ಫ್ಯಾಕ್ಟರ್ ರಿವರ್ಸಲ್ ಅಲ್ವಾ, ಪಿ ಕ್ಯೂ ಬದಲು ಏನ್ ಮಾಡಿ, ಫ್ಯಾಕ್ಟರ್ಸ್ ಅನ್ನ ರಿವರ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಪಿ ಕ್ಯೂ ಅಂತ ಬರೆದ್ರು ಓಕೆ, ಬಟ್ ಆಗ ನಿಮ್ಗೆ ಏನಾಗುತ್ತೆ, ಸಬ್ಸ್ಕ್ರಿಪ್ಟ್ ನೆನ್ಪಿಟ್ಕೊಳ್ಳೋದು ಮತ್ತೆ ಕಷ್ಟ ಆಗುತ್ತೆ. ಸೊ 2 ಟೈಮ್ಸ್ ಪಿ ಕ್ಯೂ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ, ಇಲ್ಲಿ ನೋಡಿ ಏನ್ ಮಾಡಿದ್ರಿ, 2ನ್ನ ಹಾಗೆ ಇಟ್ಟು ನೆಕ್ಸ್ಟ್ ಅಲ್ಲಿ ನೀವು ಟೈಮ್ ಅನ್ನ ರಿವರ್ಸ್ ಮಾಡಿದ್ರಿ ಅಲ್ವಾ, ಇಲ್ಲಿ ಫ್ಯಾಕ್ಟರ್ಸ್ ಅನ್ನ ರಿವರ್ಸ್ ಮಾಡಿ. ಸಮ್ ಆಫ್ ಕ್ಯೂ ಪಿ ಸಮ್ ಆಫ್ ಕ್ಯೂ ಪಿ ಸಮ್ ಆಫ್ ಕ್ಯೂ ಪಿ ಸಮ್ ಆಫ್ ಕ್ಯೂ ಪಿ ಅಂತ ಬರ್ಕೊಳ್ಳಿ. ನೋಡಿ ಏನ್ ಮಾಡಿದೆ ಗೊತ್ತಾಯ್ತಾ, ಫಸ್ಟ್ ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ ಇಂಟು ಸಮ್ ಆಫ್ ಪಿ ಕ್ಯೂ ಬೈ ಸಮ್ ಆಫ್ ಪಿ ಕ್ಯೂ 2 ಟೈಮ್ಸ್ ಬರ್ಕೊಂಡೆ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅನ್ನ ರಿವರ್ಸ್ ಮಾಡಿ, ಇಂಟು ಸಮ್ ಆಫ್ ಕ್ಯೂ ಪಿ ಬೈ ಸಮ್ ಆಫ್ ಕ್ಯೂ ಪಿ ಇಂಟು ಸಮ್ ಆಫ್ ಕ್ಯೂ ಪಿ ಬೈ ಸಮ್ ಆಫ್ ಕ್ಯೂ ಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿ, ಫಸ್ಟ್ ಗೆ ಲಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್ ಯಾವ ನಂಬರ್ ಇತ್ತು, 1000 ಅಲ್ವಾ, 1 0 0 0. ನೆಕ್ಸ್ಟ್ ಒನ್ ಪಾಸ್ಟ್ ಚೇಸ್ 1101. ನೆಕ್ಸ್ಟ್ ಕೂಡ ನೀವೇನ್ ಮಾಡ್ಬೇಕು, ಟೈಮ್ ಅನ್ನ ಚೇಂಜ್ ಮಾಡಬಾರ್ದು. ಇಲ್ಲಿ ಓನ್ಲಿ ಫ್ಯಾಕ್ಟರ್ಸ್ ಅನ್ನ ನಾನು ರಿವರ್ಸ್ ಮಾಡಿದ್ರಿಂದ ಟೈಮ್ ಅನ್ನ ಚೇಂಜ್ ಮಾಡಬೇಡಿ. ಸೊ ಏನ್ ಬರೀರಿ, ಮತ್ತೆ 1000 0 0, ಇಲ್ಲಿ 1000 1 0 1. ಸೊ ಫಾರ್ಮುಲಾ ಈ ರೀತಿ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಸ್ ಈಕ್ವಲ್ ಟು
ಸಮ್ ಆಫ್ P1 Q1 ಡಿವೈಡೆಡ್ ಬೈ ಸಮ್ ಆಫ್ P0 Q0 ಆಗುತ್ತೆ. ಹೇಗೆ ಅನ್ನೋದನ್ನ ತೋರಿಸ್ತೀನಿ, ಅದನ್ನ ನೆನ್ಪಿಟ್ಕೊಳಕ್ ಆಗಲ್ಲ. ಮೇಲೆ ಎರಡು ಸಮ್ ಆಫ್ P1 Q1 ಕರೆಂಟ್ ಇಯರ್ ಇದೆ, ನ್ಯೂಮರೇಟರ್ ಅಲ್ಲಿ P1 Q1 ಕರೆಂಟ್ ಇಯರ್ ಇದೆ, ಡಿನಾಮಿನೇಟರ್ ಅಲ್ಲಿ ಏನಾಗಿದೆ ಬೇಸ್ ಇಯರ್ ಆಗಿದೆ. ಓಕೆ, ನೆನಪಿರಲ್ಲ, ಇದು ಕಷ್ಟ ಅಂತಂದ್ರೆ ಇದಕ್ಕೆ ಇನ್ನೂ ಸಿಂಪಲ್ ಟ್ರಿಕ್ ಹೇಳ್ತೀನಿ. ಇವಿಷ್ಟು ಬರೆಯೋದು ಗೊತ್ತಾಯ್ತು ಅಲ್ವಾ? ಫ್ಯಾಕ್ಟರ್ ರಿವರ್ಸ್ ಅಲ್ಲಿ ಫಸ್ಟ್ ಲಾಸ್ಟ್ ಪೇಸ್ ಫಾಸ್ಟ್ ಚೇಸ್ ಬರ್ಕೋತೀರಾ, ಫ್ಯಾಕ್ಟರ್ಸ್ ಅನ್ನ ರಿವರ್ಸ್ ಮಾಡಿ ಮತ್ತೆ ಲಾಸ್ಟ್ ಪೇಸ್ ಗೆ ಏನು ಟ್ರಿಕ್ ನೆನ್ಪಿಟ್ಕೊಂಡಿದ್ರು, ಫಾಸ್ಟ್ ಚೇಸ್ ಗೆ ಏನು ಟ್ರಿಕ್ ನೆನ್ಪಿಟ್ಕೊಂಡಿದ್ರು ಅದ್ರ ಬರ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಅದನ್ನ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ P0 Q0 ಇದೆ, ಸೊ ಇಲ್ಲಿ ಎಲ್ಲೂ P0 Q0 ಇಲ್ಲ, ಅದನ್ನ ಬಿಡಿ. ನೆಕ್ಸ್ಟ್ ನೀವು ಏನ್ ನೋಡ್ಬೇಕು ಅಂತಂದ್ರೆ ಇದನ್ನ ತಗೊಳ್ಳಿ. ಸಮ್ ಆಫ್ P1 Q0 ಇದೆ, ಇಲ್ಲಿ ಸಮ್ ಆಫ್ P1 Q0 ಎಲ್ಲಾದ್ರೂ ಇದೆಯಾ? ಇಲ್ಲಿದೆ ನೋಡಿ, ಸಮ್ ಆಫ್ P1 ಇದೆ, Q0 ಇದೆ. ಸೊ P1 Q0 ಅಂತ ಅಂದ್ರೂ ಒಂದೇ, P1 Q0 ಅಂತ ಅಂದ್ರೂ ಒಂದೇ, Q0 P1 ಅಂತ ಅಂದ್ರೂ ಒಂದೇ ಅಲ್ವಾ? P1 Q0 ಅಂದ್ರೂ ಒಂದೇ, Q0 ಇಂಟು P1 ಎರಡು ಇಂಟು ಇರೋದ್ರಿಂದ ಒಂದೇ ಅಲ್ವಾ? ಸೊ ಇದು ಮತ್ತೆ P1 Q0, ಇಲ್ಲೂ ಕೂಡ P1 Q0 ಇದೆ, ಕ್ಯಾನ್ಸಲ್ ಆಗತ್ತೆ. ನೆಕ್ಸ್ಟ್ ಯಾವ ಕ್ಯಾನ್ಸಲ್ ಆಗತ್ತೆ? P1 Q1 ಎಲ್ಲಾದ್ರೂ ಇದೆಯಾ? ಎಲ್ಲೂ ಇಲ್ಲ. ಇಲ್ಲಿ ನೋಡಿ P0 Q1 ಇದೆ, ಸೊ ಇಲ್ಲೂ ಕೂಡ P0 Q1 ಇದೆ, ಕ್ಯಾನ್ಸಲ್ ಆಗತ್ತೆ ಇವೆರಡು. ಅವೆರಡು ಕ್ಯಾನ್ಸಲ್ ಆದ್ಮೇಲೆ ಉಳಿಯೋದು ಯಾವುದು? ರೂಟ್ ಆಫ್ ಇದು ಇದೆ ಅಲ್ವಾ, ಸಮ್ ಆಫ್ P1 Q1 ಬೈ ಇದು ಉಳ್ಕೊಂಡಿದೆ ನೋಡಿ, ಸಮ್ ಆಫ್ P0 Q0 ಇಂಟು ಮತ್ತೆ ಇಲ್ಲಿ ಸಮ್ ಆಫ್ P1 Q1 ಡಿವೈಡೆಡ್ ಬೈ ಹಿಯರ್ ಸಮ್ ಆಫ್ P0 Q0. ಇಲ್ಲಿ Q0 P0 ಅಂತ ಅಂದ್ರೂ ಒಂದೇ, P0 Q0 ಈ ರೀತಿಯಾಗಿ ತಗೊಂಡೆ. ಸೊ ಈ ತರ ಆದ್ಮೇಲೆ ಇಲ್ಲಿ ನೋಡಿ P1 Q1 ಬೈ P0 Q0 ಸಮ್ ಆಫ್ P1 Q1 ಬೈ ಸಮ್ ಆಫ್ P0 Q0 ಅಂತಂದ್ರೆ ಏನಾಗುತ್ತೆ? ಸೊ 2 ಟೈಮ್ಸ್ ಇರೋದ್ರಿಂದ ರೂಟ್ ಹೋಯ್ತು, ಸಮ್ ಆಫ್ P1 Q1 ಬೈ ಸಮ್ ಆಫ್ P0 Q0 ಆಗುತ್ತೆ. ಅದನ್ನೇ ನಾನು ಇಲ್ಲಿ ಬರೆದಿದ್ದು. ಈ ಸ್ಟೆಪ್ ನೀವು ಬರೀಲೇಬೇಕು ಅಂತ ಇಲ್ಲ, ನೆನ್ಪಿ ಅಂದ್ರೆ ನಿಮ್ಗೆ ಇವಿಷ್ಟು ಪಾರ್ಟ್ ನೆನಪಿದ್ರೆ ಇದನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಜಸ್ಟ್ ತೋರ್ಸೋಕ್ಕಾಗಿ ಮಾಡಿದ್ದು. ಈ ಒಂದು ಫಾರ್ಮುಲಾ ಇದೆಯಲ್ಲ, ದಿಸ್ ಕ್ಯಾನ್ ಬಿ ಯೂಸ್ ಟು ಟೆಸ್ಟ್ ಫ್ಯಾಕ್ಟರ್ ರಿವರ್ಸಲ್. ಸೊ ಫಿಶರ್ಸ್ ಇಂಡೆಕ್ಸ್ ನಂಬರ್, ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಈ ರೀತಿಯಾಗಿ ಅವೆರಡರದ್ದು ಫಾರ್ಮುಲಾಸ್ ಅನ್ನ ನೆನ್ಪಿಟ್ಕೋಬಹುದು. ಅಲ್ಲಿಗೆ ನಾವು ಯಾವ್ಯಾವ ಕಲ್ತ್ವಿ? ಲಾಸ್ಪೇಸ್ ಕಲ್ತ್ವಿ, ಪಾಸ್ಚೇಸ್ ಕಲ್ತ್ವಿ, ಡರ್ಬಿಶ್ ಬೌಲೆ ಕಲ್ತ್ವಿ, ಫಿಶರ್ಸ್ ಮೆಥಡ್ ಕಲ್ತ್ವಿ, ಅಂಡ್ ಟೈಮ್ ರಿವರ್ಸಲ್ ಟೆಸ್ಟ್ ಕಲ್ತ್ವಿ, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಕಲ್ತ್ವಿ. ನೆಕ್ಸ್ಟ್ method is after Fisher's method, Marshall-Edgeworth method. Next one is Marshall-Edgeworth's method. So Marshall-Edgeworth's method ಅಲ್ಲಿ ಇಂಡೆಕ್ಸ್ ನಂಬರ್ ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದ್ರೆ P01 ಪ್ರೈಸ್ ಇಂಡೆಕ್ಸ್ ನಂಬರ್ ಆಫ್ ಕರೆಂಟ್ ಇಯರ್ ವಿತ್ ರೆಫರೆನ್ಸ್ ಟು ದ ಬೇಸ್ ಇಯರ್ ಇಸ್ ಈಕ್ವಲ್ ಟು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಫಸ್ಟ್ ಇಲ್ಲಿ ನ್ಯೂಮರೇಟರ್ ಆಫ್ ಲಾಸ್ಪೇಸ್ ಇಂಡೆಕ್ಸ್ ನಂಬರ್ ತಗೊಳ್ಳಿ. ನ್ಯೂಮರೇಟರ್ ಏನಿದೆ? ಸಮ್ ಆಫ್ P1 Q0 ಇದೆ ಅಲ್ವಾ? ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ಲಾಸ್ಪೇಸ್ ಇಂಡೆಕ್ಸ್ ನಂಬರ್ ನ್ಯೂಮರೇಟರ್ ಸಮ್ ಆಫ್ P1 Q0 ಇದೆ, ಅಂಡ್ ಪಾಸ್ಚೇಸ್ ಇಂಡೆಕ್ಸ್ ನಂಬರ್ ನ್ಯೂಮರೇಟರ್ ನೋಡ್ಕೊಳ್ಳಿ, ಪ್ಲಸ್ ಸಮ್ ಆಫ್ P1 Q1 ಇದೆ ಅಲ್ವಾ, ಡಿವೈಡೆಡ್ ಬೈ ಡಿನಾಮಿನೇಟರ್ ಆಫ್ ಲಾಸ್ಪೇಸ್ ನೋಡಿ, ಸಮ್ ಆಫ್ P0 Q0 ಪ್ಲಸ್ ಅಂಡ್ ಪಾಸ್ಚೇಸ್ ಇಂಡೆಕ್ಸ್ ನಂಬರ್ ನ ಡಿನಾಮಿನೇಟರ್ ನೋಡ್ಕೊಳ್ಳಿ, ಸಮ್ ಆಫ್ P0 Q1 ಇಂಟು 100 ಮಾಡಿದ್ರೆ ನಿಮಗೆ ಮಾರ್ಷಲ್-ಎಡ್ಜ್ವರ್ತ್ಸ್ ಮೆಥಡ್ ಆಫ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಇದು. ಹೇಗೆ ಅನ್ನೋದು ಗೊತ್ತಾಯ್ತಲ್ವಾ? ಸೊ ಫಸ್ಟ್ ನಾನು ಯಾವ್ದು ತಗೊಂಡೆ? ಹಿಯರ್ ನ್ಯೂಮರೇಟರ್ ಆಫ್ ಲಾಸ್ಪೇಸ್ ಮೆಥಡ್ ಪ್ಲಸ್ ನ್ಯೂಮರೇಟರ್ ಆಫ್ ಪಾಸ್ಚೇಸ್ ಮೆಥಡ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆಫ್ ಲಾಸ್ಪೇಸ್ ಮೆಥಡ್ ಪ್ಲಸ್ ಡಿನಾಮಿನೇಟರ್ ಆಫ್ ಪಾಸ್ಚೇಸ್ ಮೆಥಡ್. ಇಲ್ಲಿ ಕೂಡ
ನೀವು ಸಮ್ ಆಫ್ ಪಿ ಕ್ಯೂ ಪ್ಲಸ್ ಸಮ್ ಆಫ್ ಪಿ ಕ್ಯೂ ಡಿವೈಡೆಡ್ ಬೈ ಸಮ್ ಆಫ್ ಪಿ ಕ್ಯೂ ಪ್ಲಸ್ ಸಮ್ ಆಫ್ ಪಿ ಕ್ಯೂ ಅಂತ ಇಂಟು 100 ಅಂತ ಬರ್ಕೊಂಡು 1000 101 ಅಂತ ಬರೆದ್ರೆ ಮಾರ್ಷಲ್ಸ್ ಎಡ್ಜ್ವರ್ತ್ ಮೆಥಡ್ ಮುಗೀತು. ನೆಕ್ಸ್ಟ್ ಬರುವಂತದ್ದು ಆಫ್ಟರ್ ಮಾರ್ಷಲ್ಸ್ ಎಡ್ಜ್ವರ್ತ್ ಮೆಥಡ್ ನೆಕ್ಸ್ಟ್ ಒನ್ ಈಸ್ Kelly's method. Kelly's method of index number. As per Kelly's method of index number, formula P01 is equal to sum of P1Q divided by sum of P0Q. So ಇಲ್ಲಿ ಕ್ಯೂ ಇದೆಯಲ್ಲ, ಕೆಲ್ಲೀಸ್ ಮೆಥಡ್, ಕೆಲ್ಲೀಸ್ ಪ್ರೊನೌನ್ಸಿಯೇಷನ್ ಅಲ್ಲಿ ಕ್ಯೂ, ಕೆಲ್ಲಿ ಕ್ಯೂ ಆ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ. ಎರಡು ಕಡೆ ಕ್ಯೂ ಬರುತ್ತೆ. ಸೊ P1 P0 ಇದೆಯಲ್ಲ, ನಾವು ಮೊದ್ಲಿಂದಲೂ ಮಾಡ್ಕೋತ ಬಂದಿದ್ದೀವಿ ಅಲ್ವಾ, ಸಮ್ ಆಫ್ P1 P0 ಅದೇ ರೀತಿಯಾಗಿ ಬರ್ಕೊಳ್ಳೋದು. P1Q ಸಮ್ ಆಫ್ P0Q ಇಂಟು 100 ಬರುತ್ತೆ. ಇಲ್ಲಿ ಕ್ಯೂ ಅನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತಂದ್ರೆ, ಇಟ್ ಈಸ್ ಆವರೇಜ್ ಆಫ್ ಬೇಸ್ ಇಯರ್ ಕ್ವಾಂಟಿಟಿ ಅಂಡ್ ಕರೆಂಟ್ ಇಯರ್ ಕ್ವಾಂಟಿಟಿ. ಸೊ ಆವರೇಜ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, Q0 ಪ್ಲಸ್ Q1 ಡಿವೈಡೆಡ್ ಬೈ 2 ಈ ರೀತಿಯಾಗಿ ಮಾಡಿದ್ರೆ ಕ್ಯೂ ಸಿಗತ್ತೆ. ಸೊ ಸಮ್ ಆಫ್ P1 Q ಸಮ್ ಆಫ್ P0 Q. ಆಕ್ಚುಲಿ ಇದನ್ನ ಯಾವ ರೀತಿ ಬರ್ಕೋಬೇಕು ನೀವು, ಸಮ್ ಆಫ್ P1 ಇಂಟು Q0 ಪ್ಲಸ್ Q1 ಡಿವೈಡೆಡ್ ಬೈ 2 ಬೈ ಸಮ್ ಆಫ್ P0 ಇಂಟು ಸಮ್ ಆಫ್ Q0 ಪ್ಲಸ್ Q1 ಬೈ 2. ಅಷ್ಟು ಉದ್ದ ಬರ್ಕೊಂಡು ನೆನ್ಪಿಟ್ಕೊಳ್ಳೋಕೆ ಕಷ್ಟಪಡೋಕ್ಕಿಂತ ನೀವೇನ್ ಮಾಡ್ಬೋದು, ಸಮ್ ಆಫ್ P1 Q ಬೈ ಸಮ್ ಆಫ್ P0 Q ಇಂಟು 100. ಸೊ Q ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಅವರೇಜಿಂಗ್ ಕರೆಂಟ್ ಇಯರ್ ಕ್ವಾಂಟಿಟಿ ಅಂಡ್ ಬೇಸ್ ಇಯರ್ ಕ್ವಾಂಟಿಟಿ. ಆಫ್ಟರ್ Kelly's method, next method is Walsh method. Walsh method. So Kelly's method ಮತ್ತೆ Walsh method ಇದೆಯಲ್ಲ, ನೆನ್ಪಿಟ್ಕೊಳ್ಳೋದು ನೋಡಿ ಸಿಂಪಲ್ ಆಗಿದೆ. P01 is equal to ಇಲ್ಲಿ ಸಮ್ ಆಫ್ P1 Q, ಕೆಲ್ಲಿ ಕ್ಯೂ ಆ ರೀತಿ ನೆನ್ಪಿಟ್ಕೊಳ್ಳಿ ಅಂದಿದ್ದೆ ಅಲ್ವಾ. ಇಲ್ಲಿ ಏನ್ ಮಾಡೋಣ, ವಾಲ್ಶ್ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ, W ದಿಂದ ಅಲ್ವಾ. ಸೊ ಸಮ್ ಆಫ್ P1W ಡಿವೈಡೆಡ್ ಬೈ ಸಮ್ ಆಫ್ P0W ಅಂತ ಬರ್ಕೊಳ್ಳಿ. ವಾಲ್ಶ್ ಮೆಥಡ್ ಸ್ಟಾರ್ಟ್, ದ ನೇಮ್ ಸ್ಟಾರ್ಟ್ಸ್ ವಿತ್ W, ಸೊ P1W P0W ಅಂತ ಬರ್ಕೊಳ್ಳಿ. ಹಾಗಾದ್ರೆ W ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದ್ರೆ, ಇಸ್ ಈಕ್ವಲ್ ಟು ರೂಟ್ ಆಫ್ Q0 ಇಂಟು Q1. ಸೊ ಇಲ್ಲಿ ಅವರೇಜ್ ಮಾಡಿದ್ವಿ, ಇಲ್ಲಿ ರೂಟ್ ಆಫ್ ಪ್ರಾಡಕ್ಟ್ ಆಫ್ ಬೇಸ್ ಇಯರ್ ಕ್ವಾಂಟಿಟಿ ಅಂಡ್ ಕರೆಂಟ್ ಇಯರ್ ಕ್ವಾಂಟಿಟಿ, ರೂಟ್ ಆಫ್ ಪ್ರಾಡಕ್ಟ್ ಆಫ್ Q0 ಇಂಟು Q1 W ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಬರ್ಕೋಬೇಕು, ಆಕ್ಚುಲಿ ಸಮ್ ಆಫ್ P1 ಇಂಟು ರೂಟ್ ಆಫ್ Q0 ಇಂಟು Q1 ಅಷ್ಟೆಲ್ಲ ಮಾಡೋಕ್ಕಿಂತ ನೀವೇನ್ ಮಾಡಬಹುದು, ಸಮ್ ಆಫ್ P1 ಇಂಟು W ಬೈ ಸಮ್ ಆಫ್ P0 ಇಂಟು W. W can be calculated by doing root of product of current year quantity and base year quantity. ಸೊ ಈ ರೀತಿಯಾಗಿ ನೀವು ವಾಲ್ಶ್ ಮೆಥಡ್ ಅನ್ನ ಮತ್ತೆ ಕೆಲ್ಲೀಸ್ ಮೆಥಡ್ ಅನ್ನ, ಕೆಲ್ಲೀಸ್ ಮೆಥಡ್ಗೆ ಕ್ಯೂ ಬರುತ್ತೆ, ಒಂದೇ ಡಿಫರೆನ್ಸ್ ಅಂತಂದ್ರೆ ವಾಲ್ಶ್ ಮೆಥಡ್ಗೆ ಏನಾಗುತ್ತೆ, W ಬರುತ್ತೆ. ಈ ರೀತಿಯಾಗಿ ಯಾವ್ದನ್ನ ನೆನ್ಪಿಟ್ಕೊಳ್ಬಹುದು, ಇಷ್ಟು ಫಾರ್ಮುಲಾಸ್, ವೆಯ್ಟೆಡ್ ಅಗ್ರಿಗೇಟಿವ್ ಮೆಥಡ್ ಫಾರ್ಮುಲಾಸ್ ಅನ್ನ ನೆನ್ಪಿಟ್ಕೋಬಹುದು, ಈಸಿಯಾಗಿ ನೆನ್ಪಿಟ್ಕೋಬಹುದಲ್ವಾ. ಯಾವ್ದು ಎರಡು ನಂಬರ್ ನೆನ್ಪಿಟ್ಕೋಬೇಕು, ಯಾವ್ದು 1000 1101 ಅಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇವಿಷ್ಟನ್ನು ನೀವು ಬರ್ಕೊಂಡು ಹೋಗ್ಬಹುದು. ನೆಕ್ಸ್ಟ್ ಬರುವಂತ ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಆಯ್ತಾ, ಬೇಕಾದ್ರೆ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಇವಿಷ್ಟು ಫಾರ್ಮುಲಾಸ್ ಅನ್ನ ನೀವು ರೀಕಾಲ್ ಮಾಡ್ಕೊಳ್ಳಕ್ಕೆ ಆಗತ್ತೆ. ಓಕೆನಾ, ನೆಕ್ಸ್ಟ್ ಮೆಥಡ್ಗೆ ಮೂವ್ ಮಾಡೋಣ. ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಆದ್ಮೇಲೆ ಬರುವಂತದ್ದು ವೇಟೆಡ್ ಆವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್. Weighted average of price relative method. ಫಾರ್ಮುಲಾ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ P01 is equal to sum of PV divided by sum of V.
So very simple formula, P01 is equal to sum of P by sum of V. So here P can be calculated by doing P1 by P0 into 100 and V can be calculated P0 into Q0. So base year price into base year quantity. P price relatives ಅನ್ನ P1 by P0 into 100 ಇಂದ ಕ್ಯಾಲ್ಕುಲೇಷನ್ ಮಾಡಬಹುದು. So sum of P into V divided by sum of V ಮಾಡಿದ್ರೆ you will get index number as per weighted average of price relative method. ಇಲ್ಲಿವರೆಗೆ ಎಲ್ಲಾ ಇಂಡೆಕ್ಸ್ ನಂಬರ್ಗಳನ್ನ ಅಂದ್ರೆ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್, ಸಿಂಪಲ್ ಅವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಅಂಡ್ ವೇಟೆಡ್ ಅಗ್ರಿಗೇಟಿವ್ ಮೆಥಡ್, ವೇಟೆಡ್ ಅವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಪ್ರಕಾರ ಯಾವ್ಯಾವ ಫಾರ್ಮುಲಾಸ್ ಇದೆ, ಹೇಗೆ ಉಪಯೋಗಿಸಬೇಕು, ಅದಕ್ಕೆ ಟ್ರಿಕ್ ಏನು ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಇಂಡೆಕ್ಸ್ ನಂಬರ್ ಅಲ್ಲಿ ಬರುವಂತಹ ಯಾವುದೇ ಪ್ರಾಬ್ಲಮ್ ಆದ್ರೂ ಈಸಿಯಾಗಿ ಸಾಲ್ವ್ ಮಾಡಬಹುದು. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.